ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭಾನುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಭಾನುವಾರ ಮಾಮೂಲಿಯಾಗಿ ಎಲ್ರಿಗೂ ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಭಾನುವಾರನೂ ಮಾಮೂಲಿ 7 o'clock ಎದ್ದು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು. ತಿಂಡಿಗೆ ಟೊಮ್ಯಾಟೊ ಆಯಿಲ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಆಯಿಲು ಟೊಮ್ಯಾಟೊಗೋಸ್ಕರ ಮತ್ತೆ ಈಗ ತಗೊಂಬಂದರು ಮತ್ತೆ ಹೋಗಿ ತೊಗೊಂಡು ಬಂದೇ ಬರ್ತೀವಿ. ವೀಕ್ಲಿ ಒನ್ಸು ನಾವು ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ತೊಗೊಂಬರ್ತೀವಿ. ಹೋದ್ವಾರ ಊರಿಗೆ ಹೋಗಿದ್ದರಿಂದ ಹೋಗಿರಲಿಲ್ಲ, ಹಾಗಾಗಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಚಂದ್ರು ಏನಂದ್ರು ಫಸ್ಟು ಸ್ಟಾರ್ ಬಜಾರ್ಗೆ ಹೋಗಿ ತೊಗೊಂಡೇ ಬಂದುಬಿಡೋಣ, ಇನ್ನು 8 o'clock ಅಲ್ವಾ, ಬಾ ಅಂತ ನಾವು ಫಸ್ಟ್ ಹೋಗಿದ್ದು ಸ್ಟಾರ್ ಬಜಾರ್ಗೆ. ನಾನು ಮೊಬೈಲ್ ತೊಗೊಂಡೋಗಿರಲಿಲ್ಲ, ಹಂಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಸ್ಟಾರ್ ಬಜಾರಿಂದ ಎಲ್ಲ ವೆಜಿಟೇಬಲ್ಸು ತೊಗೊಂಡು ಬಂದ್ವಿ. ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿರೋದ್ರಿಂದ ಎಲ್ಲನೂ ತೊಗೊಂಬಿಡ್ತೀವಿ. ನಾನಂತೂ ವೆಜಿಟೇಬಲ್ಸ್ ತುಂಬ ತೊಗೊಂಬರ್ತೀನಿ ಇವಾಗಂತೂ. ಎಲ್ಲ ಥರ ವೀಕ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಈ ವೀಕ್ ತಂದಿರೋದು ನೆಕ್ಸ್ಟ್ ವೀಕ್ ಇರಲ್ಲ, ಆ ಥರ ಮಾಡಿ ತೊಗೊಂಬರ್ತೀನಿ. ಮಕ್ಕಳಂತೂ ತುಂಬ ಇವಾಗ ಸ್ವಲ್ಪ ಫೀವರ್ ಎಲ್ಲ ಆಗಿದ್ದರಿಂದ ಎಲ್ಲರೂ 3 ಜನನೂ ತುಂಬ ಸಣ್ಣ ಆಗಿದ್ದಾರೆ. ಮೊನ್ನೆ ಡಾಕ್ಟರ್ ಹತ್ರ ಹೋದಾಗ ಅದೇ ಹೇಳ್ತಾಯಿದ್ರು, ಯಾಕೆ ಇಷ್ಟು ಸಣ್ಣ ಇದ್ದಾರೆ ಅಂತ. ನಾವು ಎಲ್ಲ ಕೊಡ್ತೀವಿ, ಎಲ್ಲ ತಿನ್ನೋದೆಲ್ಲ ತಿಂತಾರೆ, ಬಟ್ ಅವರು ವೆಯ್ಟ್ ಗೇನ್ ಆಗ್ತಾರೆ ಅನ್ನೋಷ್ಟರಲ್ಲಿ ಏನಾದರೂ ಸ್ವಲ್ಪ ಹುಷಾರ್ದಂಗೆ ಆಗುತ್ತೆ, ಮತ್ತೆ ಸಣ್ಣ ಆಗ್ತಾರೆ. ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಇವಾಗ ಡೈಲಿ ಮಾರ್ನಿಂಗ್ ಒಂದೊಂದು ಎಗ್ ಆ ಥರ ಎಲ್ಲ ಕೊಟ್ಟು ಹಣ್ಣು ಜ್ಯೂಸ್ ಕೊಡೋದು, ಜಾಸ್ತಿ ಫ್ರೂಟ್ಸೇ ಕೊಡ್ತಾಯಿದ್ದೀನಿ. ಆ ಥರನಾದರೂ ಸ್ವಲ್ಪ ದಪ್ಪ ಆಗಲಿ ಅನ್ನೋ ಕಾರಣಕ್ಕೆ. ಅದಕ್ಕೆ ಎಲ್ಲ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಇದ್ದೇ ಇರುತ್ತೆ ಮನೆಯಲ್ಲಿ. ಅಮ್ಮ ಎಲ್ಲ ಕುತ್ಕೊಂಡು ಜೋಡಿಸ್ತಾ ಇದ್ದಾರೆ ನೋಡಿ. ಚಂದ್ರು ಕುತ್ಕೊಂಡು ಹೂಕೋಸನ್ನ ಹೆಂಗೆ ಕಟ್ ಮಾಡ್ತಿದ್ದಾರೆ, ಒಳ್ಳೆ ಎಳ್ನೀರು ಕೊಚ್ಚೋ ಥರ ಕುತ್ಕೊಂಡು ಎಲ್ಲ ಕಟ್ ಮಾಡ್ತಿದ್ದಾರೆ. ನಾವು ಮನೆ ಎಲ್ಲ ಗಲೀಜಾಗುತ್ತೆ, ಆ ಥರ ಎಲ್ಲ ಕೆಳಗೆ ಹಾಕ್ಬೇಡಿ ಅಂದರೆ ಏನಾಗಲ್ಲ ಸುಮ್ಮನಿರಿ ನೀವು ಅಂತ ಬೈಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಕೂತಿದ್ರು. ಫ್ರೂಟ್ಸು ಕೂಡ ಅಷ್ಟೇ, ಸ್ಟ್ರಾಬೆರಿ ಎವ್ರಿ ವೀಕ್ ಇವಾಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಇವ್ರಿಗೆ ತುಂಬ ಇಷ್ಟ ಮಕ್ಕಳಿಗೆ, ಹಾಗಾಗಿ ಸ್ಟ್ರಾಬೆರಿ ತರ್ತಾನೆ ಇರ್ತೀವಿ. ಸ್ಟ್ರಾಬೆರಿ ಮತ್ತು ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸ್ ಎಲ್ಲ ತಗೊಂಡು ಬಂದ್ವಿ. ಬರೋಷ್ಟರಲ್ಲಿ ಅಮ್ಮ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಕೆಲಸಗಳೆಲ್ಲ ಸ್ವಲ್ಪ ಅಮ್ಮನೂ ಮಾಡ್ಕೊಂಡಿದ್ರು, ಮಿಕ್ಕಿದೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಕಾಯಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಈ ಥರ ಫೈನ್ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿದಾಯಿತು. ಒಂದು 4 ಮೊಟ್ಟೆ ಬೇಯಿಸ್ಕೊಂಬೋಣ ಅಂತ ಇವಾಗ ಮೊಟ್ಟೆ ಬೇಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಬಿರಿಯಾನಿ ಜೊತೆ ಎಗ್ಗಿದ್ರೆ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನು ಮೊಟ್ಟೆ ಬೇಯಬೇಕಾದ್ರೆ ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕಿ ಬೇಯಲಿಕ್ಕೆ ಇಡ್ತೀನಿ. ಆ ಥರ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ, ಮೊಟ್ಟೆ ಒಡೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೆಕ್ಸ್ಟು ಬಿರಿಯಾನಿಗೆ ಆನಿಯನ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಮಕ್ಕಳೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ, ಕೆಲವ್ರು ಮಲ್ಕೊಂಬಿಟ್ಟಿದ್ದಾರೆ. ಕೀರ್ತನಾಗೆ ಮತ್ತೆ ಫೀವರು. ಸ್ಯಾಟರ್ಡೇ ಸ್ಕೂಲಿಗೆ ಕಳಿಸಿದ್ವಿ, ಸ್ಕೂಲಲ್ಲಿ ಏನೋ ಗೊತ್ತಿಲ್ಲ ಯಾರಿಗೋ ಜ್ವರ ಬಂದಿತ್ತಂತೆ. ಹಾಗಾಗಿ ಕೀರ್ತನಾಗೆ ಸಡನ್ನಾಗಿ ಮನೆಗೆ ಬರ್ತಿದ್ದಂಗೆ ಮಲ್ಕೊಂಬಿಟ್ರು. ಆಮೇಲೆ ನೋಡಿದ್ರೆ ಏನಕ್ಕೆ ಹತ್ರ ಮಲಗಲ್ಲ, ಡೇ ಟೈಮಲ್ಲಿ ನೋಡಿದ್ರೆ ಫುಲ್ಲು ಬಿಸಿ ಇದೆ ಮೈಯೆಲ್ಲ. ಹಾಗಾಗಿ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಹಾಕ್ತಾಯಿದ್ದೀನಿ. ಬಟ್ ಟ್ಯಾಬ್ಲೆಟ್ ಹಾಕ್ದಾಗ ಹೋಗುತ್ತೆ ಮತ್ತೆ ಬರುತ್ತೆ ಈ ಫೀವರ್. ಪಾಪ ಕೀರ್ತನಾಗಂತೂ 15 ಡೇಸಿಂದ ಒಂದೇ ಸಮ ಫೀವರ್ ಇದೆ. ಪಾಪ ಬಾಯೆಲ್ಲ ರೆಡ್ಗಾಗ್ಬಿಟ್ಟಿದೆ, ಒಳಗೆಲ್ಲ ಉಣ್ಣಾಗ್ಬಿಟ್ಟಿದೆ, ಅಷ್ಟು ಜ್ವರ ಹೊಡಿತು. ಏನೋ ಸರಿ ಹೋಯ್ತು ಅಂದ್ಕೊಂಡ್ವಿ, ಮತ್ತೆ ಫೀವರ್ ಸ್ಟಾರ್ಟ್ ಆಯಿತು. ಸಾಕಾಗ್ಬಿಟ್ಟಿದೆಪ್ಪ, ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಗೊತ್ತಲ್ಲ. ಹಾಗಾಗಿ ಕೀರ್ತನ ಮಲ್ಕೊಂಡಿದ್ದಾರೆ. ಕವನೂ ತಲೆಗೆ ಸ್ನಾನ ಮಾಡಿಸಿದ್ರಮ್ಮ, ಹಂಗೆ ಸುಮ್ಮನೆ ನಿದ್ದೆ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಸುಚಿ ಮಾತ್ರ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಇವತ್ತು ಬಿರಿಯಾನಿ ನಾನು ಕುಕ್ಕರಲ್ಲಿ ಮಾಡ್ಕೊಳ್ಳಲಿಲ್ಲ, ಇವತ್ತು ಪಾತ್ರೆಯಲ್ಲಿ ಮಾಡೋಣ ಅಂತ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1-2 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ನೋಡಿ, ಆಯಿಲು ಮತ್ತು ತುಪ್ಪ ಹಾಕ್ಕೊಂಡ್ಮೇಲೆ ಮಸಾಲ ಐಟಮ್ಸ್ ನಿಮ್ಗೆ ಏನೇನು ಬೇಕು ಅದೆಲ್ಲ ಹಾಕ್ಕೊಳ್ಳಿ. ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಮಾಮೂಲಿ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು 1-2 ಹಸಿರು ಮೆಣಸಿನ್ಕಾಯಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿಲ್ಲ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋತೀನಿ. ನನಗೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಬಿರಿಯಾನಿ ಈ ಥರ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಇದು ಪಾತ್ರೆ 15 ಡೇಸ್ ಬ್ಯಾಕ್ ಏನೋ ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಆ ಕುಕ್ಕರೆಲ್ಲ ಹಳೇದಾಗ್ಬಿಟ್ಟಿತ್ತು, ಹಾಗಾಗಿ ಆ ಕುಕ್ಕರೆಲ್ಲ ಕೊಟ್ಟು ಇಡ್ಲಿ ಪಾತ್ರೆ ಎಲ್ಲ ವಾಪಸ್ ಕೊಟ್ಬಿಟ್ಟು 2 ಕುಕ್ಕರ್ ಮತ್ತು ಇದು ಒಂದು ಪಾತ್ರೆ ಬಿರಿಯಾನಿಗೆ ಅಂತಲೇ ತೊಗೊಂಡಿದ್ದು. ನಮಗೆ ಮನೆಯವರಿಗೆ ನಮ್ಮ ಮನೆಯಲ್ಲಿ 2 ಟೈಮಿಗೆ ಬಿರಿಯಾನಿ ಆದರೆ ಇದರಲ್ಲಿ ಮಾಡ್ಕೋಬೋದು, ಸಾಕು ಇಷ್ಟು ಚಿಕ್ಕದು ಒಂದು ಇರಲಿ ಅಂದ್ಬಿಟ್ಟು ತೊಗೊಂಬಂದೆ. ನಾನಿವತ್ತು ಬಿರಿಯಾನಿಗೆ ಹಸಿ ಅವರೆಕಾಳು ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಅವರೆಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ಈ ಥರ ಹಸಿ ಕಾಳು ಸೀಸನಲ್ಲಿ ಯಾವ ಕಾಳು ಸಿಗುತ್ತೆ ಆ ಕಾಳನ್ನ ಬಿರಿಯಾನಿಗೆ ಹಾಕೋತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವರು ಇಷ್ಟಪಡಲ್ಲ, ನಮ್ಮನೆ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ನಾವು ಹಾಕೋತೀವಿ. ಈಗ 2 ಟೊಮ್ಯಾಟೊ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು, ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಚಿಕನ್ನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ ನಾನು ಚಿಕನ್ನ 1/2 ಅವರ್ ಬ್ಯಾಕೆ ಸ್ವಲ್ಪ ಮೊಸರು, ಅರಿಶಿಣ ಪುಡಿ ಮತ್ತು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕಿ ಕಲಸಿ ಫ್ರಿಜ್ಜಲ್ಲಿ ಒಂದು 1/2 ಅವರ್ ಎತ್ತಿಟ್ಕೊಂಡಿದ್ದೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ನಾನು ಬಿರಿಯಾನಿಗೆ ಹಾಕೋತಾ ಇದ್ದೀನಿ. ಈ ಥರ ಮೊಸರು ಎಲ್ಲ ಹಾಕಿ ಕಲಸಿಡೋದ್ರಿಂದ ಚಿಕನ್ ಪೀಸಸ್ ತುಂಬ ಸಾಫ್ಟಾಗಿರುತ್ತೆ ಮತ್ತು ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೋತೀವಿ. ನೋಡಿ ಇವಾಗ ಚಿಕನ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ ಎಲ್ಲ ಹಸಿ ವಾಸನೆ ಹೋಗಬೇಕು, ಚಿಕನ್ ಗಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಫಸ್ಟು ಮ್ಯಾರಿನೇಷನ್ಗೆ ಕೂಡ ಹಾಕಿದ್ನಲ್ಲ, ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಬಿರಿಯಾನಿಗೆ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಹೊಂದಿಸಿಟ್ರೆ ಸರಿ ಹೋಗುತ್ತೆ. ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಈ ಥರ ಚಿಕನ್ ಫ್ರೈ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿಯಾದ ಸ್ಮೆಲ್ ಕೂಡ ಬರೋದಿಲ್ಲ. ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ, ಇದೇ ಒಂಥರ ಚೆನ್ನಾಗಿದೆ. ನೋಡಿ ಈಗ ಇದೆಲ್ಲ ಫ್ರೈ ಆದಮೇಲೆ ನಮಗೆ ಎಷ್ಟು ನೀರು ಬೇಕು, ನಾವು ಎಷ್ಟು ಅಕ್ಕಿ ಹಾಕೋತೀವಿ ಅದಕ್ಕೆ ಅಳತೆ ಮಾಡಿಕೊಂಡು 1 ಕಪ್ ಲೋಟಕ್ಕೆ 2 ಕಪ್ ನೀರು ಥರ ಹಾಕೋತೀನಿ. ನಾನು ಯಾವಾಗಲೂ ಅಳತೆ ಮಾಡಿ ಹಾಕ್ಕೊಳ್ಳೋದು ವಾಟರ್, ಗೊತ್ತಾಗಲ್ಲ ಅಂತ. ಸ್ವಲ್ಪ ವಾಯ್ಸೆ ಹಾಕೋ ಸರಿ ಇಲ್ಲ, ಅವಾಗವಾಗ ಒಂಥರ ಕೆಮ್ಮಂದಂಗೆ ಆಗ್ಬಿಡುತ್ತೆ. ಇವಾಗ ನೋಡಿ ನೀರು ಹಾಕ್ಕೊಂಡಿದ್ದೀನಿ. ಅದು ಮಳ್ಳೋಷ್ಟರಲ್ಲಿ ಮೊಟ್ಟೆ ಬೇಯಕ್ಕಿಟ್ಟಿದ್ನಲ್ಲ, ಬೆಂದಿದ್ದಾಗಿತ್ತು. ಇವಾಗ ಮೊಟ್ಟೆನ ಬಿಡಿಸಿಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಒಡ್ಕೊಂಡು ಆಚೆ ಬರೋದಿಲ್ಲ, ಈ ಥರ ನೀಟಾಗಿ ಬೇಯುತ್ತೆ, ಸ್ವಲ್ಪನೂ ಸ್ಮೆಲ್ ಕೂಡ ಇರೋದಿಲ್ಲ. ನೋಡಿ ಈ ಥರ ಸುಮ್ಮನೆ 1-2 ಸಲ ಈ ಥರ ಹೊಡೆದ್ಬಿಟ್ಟು ಈ ಥರ ಬಿಡಿಸಿದ್ರೆ ನೀಟಾಗಿ ಸಿಪ್ಪೆ ಬಿಚ್ಕೊಳ್ಳುತ್ತೆ. ನಾನು ಈ ಥರ ಈಸಿ ಮೆಥಡ್ನ ಫಾಲೋ ಮಾಡ್ತೀನಿ ಮೊಟ್ಟೆ ಸುಲಿಯೋದಕ್ಕೆ. ಸುಮ್ಮನೆ ಆ ಥರ ಕುಕ್ಕಿ ಕಡ್ಪ ಕಾಲ ಮೇಲೆ ಏನತ್ರ ಮೇಲಾದರೂ ಆಗಲಿ, ಸ್ವಲ್ಪ ಗಟ್ಟಿ ಇರೋದ್ರ ಮೇಲೆ ಈ ಥರ 1-2 ರೌಂಡ್ ಈ ಥರ ಆಡಿಸ್ಕೊಂಡ್ರೆ ಸಾಕು, ಸಿಪ್ಪೆ ಎಲ್ಲ ನೀಟಾಗಿ ಬಿಚ್ಕೊಂಡ್ಬಿಡುತ್ತೆ, ಈಸಿಯಾಗಿ ಸುಲ್ಕೋಬೋದು. ನೆಕ್ಸ್ಟ್ ಅಷ್ಟರಲ್ಲಿ ಬಿರಿಯಾನಿಗೆ ರೆಡಿ ಮಾಡಿದ್ನಲ್ಲ ಮಸಾಲ ಎಲ್ಲ ಮಳ್ತಾ ಇತ್ತು. ಇವಾಗ ಸ್ವಲ್ಪ ಮಟನ್ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಮಟನ್ ಸಾಂಬಾರು ಪೌಡರ್ನ ಹಾಕ್ಕೊಂಡೆ. ನಾವು ಹುಳಿ ಸಾಂಬಾರಿಗೆ ಬೇರೆ, ಮಟನ್ ಸಾಂಬಾರಿಗೆ ಬೇರೆ ಪುಡಿ ಮಾಡಿಟ್ಕೋತೀವಿ. ಇವಾಗ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ, ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ, ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ ಈ ಥರ ಪಾತ್ರೆಯಲ್ಲಿ ಮಾಡೋ ಬಿರಿಯಾನಿ. ಟೇಸ್ಟು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಅಕ್ಕಿ ಎಲ್ಲ ಹಾಕಿಬಿಟ್ಟು 1 ರೌಂಡ್ ಈ ಥರ ತಿರುಗಿಸ್ಕೊಳ್ಳೋಣ. ನೆಕ್ಸ್ಟು ಉಪ್ಪು ನೋಡಬೇಕಲ್ವಾ, ಫಸ್ಟು ಅದನ್ನು ಮುಚ್ಚೋಕ್ಕೆ ಮುಂಚೆ ಉಪ್ಪನ್ನ ಚೆಕ್ ಮಾಡಿಬಿಟ್ಟು, ಏನಾದರೂ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಕರೆಕ್ಟಾಗುತ್ತೆ. ಇಲ್ಲ ಅಂದರೆ ಸಪ್ಪೆ ಥರ ಇರುತ್ತೆ. ಸ್ವಲ್ಪ ಸಪ್ಪೆ ಇತ್ತು, ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟು ಮೊಟ್ಟೆಗೆ, ಬರೀ ಮೊಟ್ಟೆ ತಿನ್ನೋಕ್ಕೆ ಬೇಜಾರಲ್ವಾ, ಸೊ ಮೊಟ್ಟೆಗೆ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲು
ಮತ್ತು ಟರ್ಮರಿಕ್ಕು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ, ಪೆಪ್ಪರ್ ಪೌಡರ್ ಸ್ವಲ್ಪ, ಸಾಲ್ಟ್ ಅಷ್ಟೇ, ಇನ್ನೇನಿಲ್ಲ. ಅಷ್ಟನ್ನು ಹಾಕ್ಕೊಂಡು ಮೊಟ್ಟೆನ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಶುಚಿ ಮೊಟ್ಟೆ ಅಂದರೆ ಬೇಡ 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 ಅಂತಾರೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿದ್ರೆ ಆದರೂ ತಿಂತಾರೆ ಅಂತ ಈ ಥರ ಫ್ರೈ ಮಾಡಿ ಕೊಡ್ತೀನಿ. ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗೋದ್ರಿಂದ ಮಕ್ಕಳಿಗೆ ಸ್ವಲ್ಪ ನ್ಯೂಟ್ರಿಷನ್ಸ್ ಇರೋ ಫುಡ್ನ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು ಜಾಸ್ತಿ ಬೆಂದಿರೋದಕ್ಕಿಂತ ಹಸಿ ತರಕಾರಿನ ಸಲಾಡ್ಸ್ ಮಾಡಿ ಕೊಡೋದು ಆ ಥರನೇ ಕೊಡ್ತಾಯಿದ್ದೀನಿ. ನೋಡೋಣ ಮಕ್ಕಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಬಟ್ ದಪ್ಪ ಅಂತೂ ಆಗಲ್ಲ, ಅವರು ಎಷ್ಟು ತಿನ್ಸಿದ್ರೂ ದಪ್ಪ ಆಗಲ್ಲ. ಚಿಕನ್ ಎಗ್ಗೆಲ್ಲ ಇದಾಯಿತು. ಈಗ ಬಿರಿಯಾನಿ ನೋಡಿ ಅರ್ಧ ಆಗಿದೆ. ಈ ಥರ ಸೈಡಿಂದ ತಿರುಗಿಸ್ಕೋಬೇಕು ಬಿರಿಯಾನಿ. ಸೆಂಟ್ರಲ್ಲೆಲ್ಲ ಸ್ಪೂನ್ ಹಾಕಿ ತಿರುಗಿಸೋಕೋದ್ರೆ ಪೀಸ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ತಿರುಗಿಸ್ಕೊಂಡ್ರೆ ಒಂದೇ ರೊಟೇಷನಲ್ಲಿ ತಿರುಗಿಸ್ತಾ ಇರಬೇಕು. ತಳ ಹಿಡ್ದಿದ್ರೆ ಮಧ್ಯದಲ್ಲಿ ಈ ಥರ ತಿರುಗಿಸ್ಕೊಂಡ್ರೆ ಬೇಗನೆ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಬಿರಿಯಾನಿ ಆಲ್ಮೋಸ್ಟ್ ಆಗ್ತಾ ಬಂತು. ನೆಕ್ಸ್ಟು ಒಂದು ರಾಯ್ತ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಮಕ್ಳಿಗೆ ಕೊಡಲ್ಲ, ಮಕ್ಳಿಗೆ ಸ್ವಲ್ಪ ಕೋಲ್ಡು ಫೀವರ್ ಎಲ್ಲ ಇದೆ ಅಲ್ವಾ, ಅದಕ್ಕೆ ಮೊಸರು ಕೊಡಲ್ಲ. ಅದಕ್ಕೆ ನಮಗೆ ಮಾತ್ರ, ನಾನು ಚಂದ್ರು ಅಮ್ಮ ಮಾತ್ರ ತಿನ್ನೋದು. ಅದಕ್ಕೆ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆನಿಯನ್ನು ಮತ್ತು ಕುಕ್ಕುಂಬರ್ ಎರಡೇ ಹಾಕಿ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿ ಅಂದರೆ ಮೊಸರು ಬಜ್ಜಿ ಇದ್ದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಂಬೋಣ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಆಗೇ ಹೋಯ್ತು. ಇನ್ನೇನು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು. 3:00 2:30 ಆಗೋಗಿತ್ತು. ನಾವು ಬಂದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲೇ ಟೈಮ್ ಆಯಿತು. ಸ್ನಾನ ಎಲ್ಲ ಮುಗಿಸಿ ಕೆಲಸ ಮಾಡ್ತಾನೆ ಇರ್ತೀವಿ ಸಂಡೇ ಟೈಮು. ಬಟ್ ಎಷ್ಟು ಮಾಡಿದ್ರೂ ಬೇಗ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸಗಳಿರುತ್ತೆ. ಬಟ್ ಸಂಡೇ ಅಂದರೆ ಒಂಥರ ಫ್ರೀ ಅಂತ ಅನಿಸುತ್ತೆ. ಬಟ್ ನಮಗಂತೂ ಫ್ರೀನೇ ಸಿಗೋದಿಲ್ಲ. ಇಡೀ ರಾತ್ರಿ ತನಕ ಕೆಲಸ ಮಾಡ್ತಾನೆ ಇರ್ತೀವಿ ಸಂಡೇ. ಎಲ್ಲರೂ ಅಟ್ಲೀಸ್ಟ್ ಸ್ಕೂಲ್ ಆಫೀಸ್ ಹೋದಾಗ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಬಟ್ ಎಲ್ಲರೂ ಮನೇಲಿದ್ದಾಗ ಇನ್ನೂ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ ಕೆಲಸಗಳು ಮಾಡಲಿಕ್ಕೆ. ಆ ಥರ ಇರುತ್ತೆ ಅಲ್ವಾ ನಮಗೆ ಸಂಡೇ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ಕೆಲಸಗಳು ಜಾಸ್ತಿ ಅಂತಲೇ ಹೇಳ್ಬೋದು. ನೋಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಅಷ್ಟೇ ಸಿಂಪಲ್ಲಾಗಿ ಒಂದು ರಾಯ್ತ. ಇನ್ನೇನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ನಾನು. ನೀವೆಲ್ಲರೂ ಅದೇ ಥರ ಮಾಡ್ಕೋತೀರ ಅಂತ ಗೊತ್ತು. ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ಕೋತೀರ. ಇವಾಗ ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಇನ್ನು ಒಂದು ಸಲ ತಿರುಗಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ಅಕ್ಕಿ ಎಲ್ಲ ನೀಟಾಗಿ ಕುಕ್ ಆಗಬೇಕಲ್ವ, ಅದಕ್ಕೋಸ್ಕರ ನೀರು ಕೂಡ ಕರೆಕ್ಟಾಗಿತ್ತು. ಕರೆಕ್ಟಾಗಿ ಅಕ್ಕಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಹರಳಿದ್ರೆ ಮುಗೀತು. ಇನ್ನೊಂದು 2 ಮಿನಿಟ್ಸ್ ಅಷ್ಟು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಫುಲ್ಲು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ಲಾಸ್ಟಿಗೆ ಇನ್ನೇನಾಯಿತು ಅಂದಾಗ ನಾವು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ತುಂಬ ಜೋರು ಉರಿ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಟಾಗ ನೀಟಾಗಿ ಅನ್ನ ಎಲ್ಲ ಬೇಯುತ್ತೆ ಅಂತಲೇ ಹೇಳ್ಬೋದು. ಇವಾಗ ರಾಯ್ತ ಕೂಡ ರೆಡಿ ಆಯಿತು. ಅಡುಗೆ ಮನೆಯೆಲ್ಲ ನೀಟಾಗಿ ಎಲ್ಲ ಅಂಟ್ಕೊಂಬಿಟ್ಟಿದೆ. ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಇವಾಗ ಅಮ್ಮ ಮಕ್ಕಳನ್ನೆಲ್ಲ ಎಬ್ಬಿಸ್ತಾ ಇದ್ದಾರೆ. ಮಲ್ಕೊಂಬಿಟ್ಟಿದ್ರಲ್ಲ, ಎಲ್ಲರೂ ಎಬ್ಬಿಸಿ ಬೇಗ ಬೇಗ ತಿನ್ನಿಸಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ನೋಡಿ ಈಗ ಆಯಿತು. ಈಗ ಸ್ವಲ್ಪ ಅದು ಹಂಗೆ ಅದರೊಳಗೆ ಉಸಿರು ಕಟ್ಕೊಂಡಿರೋ ಥರ ಒಂದು ನಮ್ಮ ಮನೆಗಳಲ್ಲಿ ಇರುತ್ತಲ್ವ ಕುಟಾಣಿ, ಆ ಕಲ್ಲನ್ನ ಮೇಲೆ ಇಟ್ಬಿಟ್ರೆ ಅದು ಫುಲ್ಲು ಉಸಿರು ಆಚೆ ಬರೋದಿಲ್ಲ, ಹಬೆಲೇ ಬೇಯ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಇಟ್ಕೋತೀನಿ. ನೆಕ್ಸ್ಟು ಮಕ್ಕಳನ್ನೆಲ್ಲ ಎಬ್ಬಿಸಿ ಬಿರಿಯಾನಿ ಹಾಕಿ ಕೊಟ್ಟಿದ್ದೀವಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಬಿರಿಯಾನಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಬಿರಿಯಾನಿ ಜೊತೆಗೆ ಎಗ್ಗಂತೂ ತುಂಬ ಚೆನ್ನಾಗಿತ್ತು. ಅಷ್ಟೇ, ಇವತ್ತಿನ ಮಧ್ಯಾಹ್ನಕ್ಕೆ ಊಟ ಹೀಗಿತ್ತು ಫ್ರೆಂಡ್ಸ್. ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಶುಚಿ ಮತ್ತು ಕವನ ಡ್ಯಾನ್ಸ್ ಕ್ಲಾಸಿಗೆ ಹೋದರು. ಕೀರ್ತನ ಫೀವರ್ ಇತ್ತಲ್ಲ, ಬೇಡ ಅಂತ ಮಲ್ಕೊಂಡಿದ್ರು. ಚಂದ್ರು ಸ್ವಲ್ಪ ವಿಶಾಲ್ಗೆ ಹೋಗಿ ಬರೋಣ ಬಾ, ಸ್ವಲ್ಪ ಕೆಲಸ ಇದೆ ಅಂದರು. ಹಾಗಾಗಿ ಓಕೆ, ಅವ್ರು ಡ್ಯಾನ್ಸ್ ಕ್ಲಾಸಿಂದ ಬರೋಷ್ಟರಲ್ಲಿ ವಿಶಾಲ್ಗೆ ಹೋಗಿ ಬಂದುಬಿಡೋಣ ಅನ್ನೋಷ್ಟು ಕೀರ್ತನ ನಾನು ಬರ್ತೀನಿ ಬೇಜಾರು ಅಂತ ಮಲಗಿದ್ದವರಿದ್ದರು. ಪಾಪ ಹೋಗಲಿ, ಸ್ವಲ್ಪ ಇದೆ ಫೀವರು, ಪರವಾಗಿಲ್ಲ ಅಂದ್ಬಿಟ್ಟು ಮತ್ತು ಕೀರ್ತನ ನಾನು ಚಂದ್ರು ವಿಶಾಲ್ಗೆ ಹೋದ್ವಿ. ವಿಶಾಲ್ಗೆ ಇವಾಗ ಹೋಗ್ತಾ ಇದ್ದೀವಿ.
ಅವರಿಬ್ಬರು ಇದ್ದಿದ್ರೆ ಅವರು ಬಂದ್ಬಿಡ್ತಾಯಿದ್ರು. ತುಂಬ ದಿನ ಆಗಿದೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಆಚೆ ಮಕ್ಕಳನ್ನ. ಹಾಗಾಗಿ ಅವ್ರಿಗೆ ಬೇಜಾರು. ಆ ಪಾಪ ಅಲ್ಲೇ ಹೇಳಿದ್ರಂತೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ವಿಷಯಕ್ಕೆ ಹೋಗ್ತೀವಿ ಅಂತ. ಓ ನೀವು ಮಾತ್ರ ಹೋಗ್ತೀರಾ ಅಂತ ಎಲ್ಲ ಮಾತಾಡ್ಕೊಂಡು ಹೋದರು. ನೆಕ್ಸ್ಟು ವಿಶಾಲಿಂದ ಬಂದು ಮಕ್ಕಳಿಗೆ ಸೋಮವಾರ ಟೆಸ್ಟ್ ಇದ್ದಿದ್ದರಿಂದ ಟೆಸ್ಟಿಗೆಲ್ಲ ಪ್ರಿಪೇರ್ ಮಾಡಿ, ಆಮೇಲೆ ಕೀರ್ತನಾಗೆ ಫೀವರ್ ಮತ್ತೆ ಹಂಗೆ ಟ್ಯಾಬ್ಲೆಟ್ ತೊಗೊಂಡಾಗ ಫುಲ್ಲು ಕಡಿಮೆ ಇರುತ್ತೆ, ಮತ್ತು ಅದು ಪವರ್ ಹೋದ್ಮೇಲೆ ಮತ್ತೆ ಹಂಗೆ ಫೀವರ್ ಇರುತ್ತೆ. ಹಾಗಾಗಿ ಮತ್ತೆ ಟ್ಯಾಬ್ಲೆಟ್ ಖಾಲಿ ಆಗಿಬಿಟ್ಟಿತ್ತು. ಮತ್ತೆ ಆಚೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಟ್ಯಾಬ್ಲೆಟ್ಸ್ ಮತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಎಗ್ಗೆಲ್ಲ ಖಾಲಿಯಾಗಿತ್ತು. ಎಗ್ಗು ಮತ್ತು ಗೋಧಿ ನುಚ್ಚು ಬರುತ್ತಲ್ಲ ಅದನ್ನು ಒಂದು ಪ್ಯಾಕೆಟು, ಮತ್ತು ಇದು ಅಕ್ಕಿ ನೂಡಲ್ಸ್ ಬರುತ್ತಲ್ಲ ಅದೆಲ್ಲ ತೊಗೊಂಡು ಬಂದ್ವಿ ಮನೆಗೆ. ಇವಾಗ ಮೊಟ್ಟೆ ಎಲ್ಲ ಹಂಗೆ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಆಲ್ರೆಡಿ ಇದೆ, ಇನ್ನೊಂದು 3 ಖಾಲಿಯಾಗಿತ್ತು, ಅದನ್ನ ಇಟ್ಬಿಟ್ಟು ಇದನ್ನು ಮಿಕ್ಕಿದ್ದನ್ನು ಹಾಗೆ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ. ನಾನು ನೈಟ್ಗೂ ಕೂಡ ಸೇರಿಸಿ ಬಿರಿಯಾನಿ ಮಾಡ್ಕೊಂಡಿದ್ದರಿಂದ ನೈಟಿಗೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ, ಬಿರಿಯಾನಿನೇ ಇತ್ತು. ಅದಕ್ಕೆ ಬಿರಿಯಾನಿನ ಬಿಸಿಗೆ ಇಟ್ಕೊಂಡಿದ್ದೀವಿ. ಎಲ್ರಿಗೂ ಹೊಟ್ಟೆ ತುಂಬಿತ್ತು, ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಇವಾಗ ಬಿರಿಯಾನಿ ಬಿಸಿಗೆ ಇಟ್ಬಿಟ್ಟು ಇವೆಲ್ಲ ಐಟಮ್ಸ್ನ ಎತ್ತಿಟ್ಕೋತಾ ಇದ್ದೀವಿ. ಇವಾಗ ಮ್ಯಾಗಿ ಎಲ್ಲ ತರೋದಿಲ್ಲ, ಯಾಕೋ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ನೂಡಲ್ಸ್ ಸಿಗುತ್ತಲ್ವ ಅಕ್ಕಿದು, ಅದನ್ನು ತೊಗೊಂಬರ್ತೀನಿ. ಅದನ್ನಾದರೆ ಸ್ವಲ್ಪ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ತಗೊಂಡು ಬಂದೆ. ನೆಕ್ಸ್ಟು ನೋಡಿ ಕೀರ್ತನಾಗೆ ಊಟ ತಿನ್ಸೋಣ. ಜ್ವರ ಇರೋದು ತಿನ್ನೋದೇ ಇಲ್ಲ, ಏನು ಗಂಜಿನೂ ಸಹ ಜಾಸ್ತಿ ಕುಡಿಯೋಲ್ಲ, ಅದಕ್ಕೆ ಸ್ವಲ್ಪ ತಿನ್ನು ಅಂತ ಇದ್ದೀವಿ, ತಿಂತಾ ಇಲ್ಲ. ಜ್ವರ ಬಂದರೆ ಸಾಕು ಫುಲ್ ಡಲ್ ಆಗಿಬಿಡ್ತಾರೆ, ಇಲ್ಲ ಅಂದರೆ ಮಾಮೂಲಿಯಾಗೇ ಇರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತಿನ್ನು ಸಾಕು ಅಂತ ಹೇಳ್ತೀನಿ. ಸ್ವಲ್ಪ ಲೈಟಾಗಿ ಫೀವರ್ ಇತ್ತು, ಎಲ್ರಿಗೂ ನಿದ್ದೆ ಬಂದಿದೆ, ಸಾಕಾಗಿದೆ. ಪಾಪ ಡ್ಯಾನ್ಸ್ ಕ್ಲಾಸು ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕಷ್ಟ ಇರುತ್ತೆ, ಸ್ಟ್ರೆಚಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಸುಸ್ತಾಗ್ತದೆ. ಶುಚಿ ಕೂಡ ಕಾಲು ನೋವು ಅಂತಾಯಿದ್ರು. ಬ್ಯಾಕ್ ಬೆಂಡು ಎಲ್ಲ ಮಾಡಿಸ್ತಾರಲ್ವ, ಸ್ವಲ್ಪ ಕಾಲು ನೋವು ಕೈ ನೋವು ಎಲ್ಲ ಇರುತ್ತೆ. ಅದಕ್ಕೆ ಅವರಿಗೆ ಇನ್ನೇನು ತಿನ್ಬಿಟ್ಟು ಮಲ್ಕೋಬಾರ ಅಂತ ಅಮ್ಮ ಹೇಳ್ತಾ ಇದ್ರು. ಕೀರ್ತನಾಗೆ ಇಷ್ಟ ಟ್ರೈ ಮಾಡಿದ್ರು, 1-2 ಸ್ಪೂನಷ್ಟು ತಿನ್ನಲಿಲ್ಲ. ಓಕೆ, ಸಂಜೆ ಸ್ವಲ್ಪ ಫ್ರೂಟ್ಸು ಮಿಲ್ಕೆಲ್ಲ ತೊಗೊಂಡಿದ್ರು, ಸಾಕು ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು. ನೆಕ್ಸ್ಟು ನೋಡಿ ಅವ್ರ ಪಪ್ಪ ಜೊತೆ ಕುತ್ಕೊಂಡು ಆಟಾಡ್ತಾ ಇದ್ದಾರೆ. ಶುಚಿ ನಂಗೆ ನಿದ್ದೆ ಬಂದು ಅಂತ ಊಟ ಮಾಡ್ತಿದ್ದಾರೆ. ನಾವು ಆಮೇಲೆ ಮಾಡೋಣ, ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟು ನಾನು ವಿಶಾಲಿಂದ ಏನು ತಂದೆ ಅಂದರೆ ಒಂದು ಜ್ಯೂಸ್ ಗ್ಲಾಸ್ದು ಸೆಟ್ ತೊಗೊಂಬಂದೆ. 6 ಪೀಸಸ್ ಇದೆ, ತುಂಬ ಚೆನ್ನಾಗಿದೆ. ನನಗಿದು ಗ್ಲಾಸ್ದು ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು. ನಾನು ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ, ಬಟ್ ಸಿಕ್ಕೇ ಇರಲಿಲ್ಲ. ಸ್ಟಾರ್ ಬಜಾರಲ್ಲಿ ಸಿಂಗಲ್ ಪೀಸಸ್ ಇರುತ್ತೆ, ಆ ಸಿಂಗಲ್ ಪೀಸ್ ತೊಗೊಂಬಂದರೆ ಸ್ವಲ್ಪ ಅಷ್ಟಿಷ್ಟ ಆಗಲ್ಲ. ಈ ಥರ 6 ಇದ್ದರೆ ಮನೆಯವರಿಗೆಲ್ಲ ಜ್ಯೂಸ್ ಕೊಡಬೇಕಾದ್ರೆ ಇಲ್ಲ ಯಾರಾದರೂ ಬಂದಾಗ ಕೂಡ ಯೂಸ್ ಆಗುತ್ತೆ ಅನ್ನೋದು ಒಂದು. ಬಟ್ 1 ಪೀಸ್ಗೆ 100 ಆ ಥರ ಹೇಳ್ತಾರಲ್ವ, ತೊಗೊಳಕ್ಕಾಗಲ್ಲ. ಇದು ನನಗೆ ವರ್ತಬಲ್ ಅನ್ನಿಸ್ತು. 6 ಪೀಸ್ ಇದೆ, 200 ರುಪೀಸ್. ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ಇದೇ ಡಿಸೈನ್ ಇದ್ದಿದ್ದು. ಇನ್ನು ಮಿಕ್ಕಿದ್ದು ಎಲ್ಲ ಪ್ಲೈನ್ ಮಾಮೂಲಿ ಗ್ಲಾಸ್ ಥರ ಇತ್ತು, ಅದಕ್ಕೆ ಇದು ಒಂದು ಜ್ಯೂಸ್ ಗ್ಲಾಸ್ದು ಸೆಟ್ ತೊಗೊಂಬಂದೆ. ನೆಕ್ಸ್ಟು ಒಂದು ಇದು ನೈಟ್ ಪ್ಯಾಂಟ್ ತೊಗೊಂಡೆ, ಒಂದು ಸಿಂಪಲ್ ಒಂದು ಟಾಪು, ಮತ್ತು ಮಕ್ಕಳಿಗೆ 1-2 ಟೀ ಶರ್ಟ್ಸ್ ಅಷ್ಟೇ. ಏನು ಶಾಪಿಂಗ್ ಮಾಡಲಿಲ್ಲ, ಸುಮ್ಮನೆ ಹೋಗಿದ್ದು. ಚಂದ್ರಿಗೇನೋ ಆಫರ್ ಇದೆ ವಿಶಾಲಲ್ಲಿ ಅಂತ ಯಾರೋ ಫ್ರೆಂಡ್ ಹೇಳಿದ್ರಂತೆ, ಅದಕ್ಕೆ ಸುಮ್ಮನೆ ಹೋದ್ವಿ. ಒಂದು 5-6 ಐಟಮ್ ತಗೊಂಡು ವಾಪಸ್ ಮನೆಗೆ ಬಂದಿದ್ದಷ್ಟೇ. ಇವಾಗ ನನ್ನ ಮಗಳಿಗೆ ಟ್ಯಾಬ್ಲೆಟ್ ನುಂಗಿಸ್ತಾ ಇದ್ದೀನಿ. ಆ ಟ್ಯಾಬ್ಲೆಟ್ಸು ತುಂಬ ದಪ್ಪ ಇರುತ್ತೆ ಫೀವರ್ದು, ಹಾಗಾಗಿ ಸ್ವಲ್ಪ ನುಂಗ್ಲಿಕ್ಕೆ ಕಷ್ಟ. ಮಕ್ಕಳಿಗೆ ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ ಅಂತಾರೆ. ಏನು ಮಾಡೋದು, ನುಂಗ್ಲೇಬೇಕಲ್ವ. ನಾಳೆ ಬೇರೆ ಟೆಸ್ಟ್ ಇದೆ, ನಾಳೆಯಿಂದನೇ ಇವ್ರಿಗೆ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹುಷಾರಾಗಿ ಟೆಸ್ಟ್ ಹೋಗಿ ಬರೀಲೇಬೇಕು. ಏನೋ ಟೆಸ್ಟ್ ಇಲ್ಲ ಏನಿಲ್ಲ ಅಂದರೆ ಅಟ್ಲೀಸ್ಟ್ 1-2 ಡೇಸ್ ರಜೆ ಹಾಕಿಸಿ ರೆಸ್ಟ್ ಮಾಡಿಸ್ಬೋದು. ಈಗ ಟೆಸ್ಟು ಎಕ್ಸಾಮ್ಸ್ ಇದ್ದಾಗ ಮಕ್ಕಳಿಗೆ ಹಿಂಗೆ ಹುಷಾರು ತಪ್ಪಿಟ್ರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೆ ನಾನು ಜ್ವರ ಹೋದರೆ ಸಾಕಂದರೆ ಆ ಜ್ವರ ಹೋಗ್ತಾನೇ ಇಲ್ಲ. ನೋಡೋಣ ನಾಳೆ ಹೆಂಗೆ ಅಂತ. ನೆಕ್ಸ್ಟು ಊಟ ಕೂಡ ಸರಿಯಾಗಿ ಮಾಡಿರಲಿಲ್ಲಲ್ಲ, ಅದಕ್ಕೆ ಏನಾದರೂ ಫ್ರೂಟ್ಸಾರ ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊ ಅಂದರೆ ಆರೆಂಜೇ ಬೇಕು ಅಂತಾರೆ. ದಾಳಿಂಬೆ ತಿನ್ನಂದರೆ ಬೇಡ 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 ಅಂತ. ದಾಳಿಂಬೆ ಅಮ್ಮ ಬಿಡಿಸಿಟ್ಟಿದ್ದಾರೆ, ಹಾಗೆ ಇದೆ, ತಿಂದೇ ಇಲ್ಲ.
ಅದಕ್ಕೆ ಸರಿ ನಿಂಗೇನು ಇಷ್ಟ ಅದೇ ತಿನ್ನು ಅಂತ ಆರೆಂಜ್ ಬಿಡಿಸ್ಕೊಡ್ತಾ ಇದ್ದಾರೆ ಅವ್ರ ಪಪ್ಪ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಫ್ರೆಂಡ್ಸ್, ಭಾನುವಾರ ಏನೇನು ಮಾಡಿದೆ, ಹೇಗಿತ್ತು ಅಂತ. ಸೊ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಫ್ರೆಂಡ್ಸ್.